MDH ಜನ ಮಸಾಲ. ಈಗ ಕಡಲೆ ಇರಲಿ, ಹಲಸಂಡೆ ಬೀಜ, ಕಪ್ಪು ಕಡಲೆ ಅಥವಾ ಬಿಳಿ ಕಡಲೆ, ಎಲ್ಲವೂ ಸ್ವಾದಿಷ್ಟವಾಗುತ್ತೆ. ಕಾಂಗ್ರೆಸ್ ಕೋಟೆಯಲ್ಲಿ ಕೊಟ್ಟ ಮಾತಿನ ಕದನ ಕಂಪನವನ್ನೇ ಎಬ್ಬಿಸಿತು. ಸಿಎಂ ಸಿದ್ದರಾಮಯ್ಯ ಡಿಸಿಎಂ ಡಿಕೆ ನಡುವೆ ನಡೆದಂತಹ ವರ್ಲ್ಡ್ ವಾರ್ ಹೈಕಮಾಂಡ್ಗೂ ಬಿಸಿ ತುಪ್ಪವಾಗಿದೆ. ಆದರೆ ಈ ಕೊಟ್ಟ ಮಾತಿನ ಚರ್ಚೆ ನಡೆದಿದ್ದಾದ್ರೂ ಎಲ್ಲಿ? ಸಿಎಂ ಸಿದ್ದರಾಮಯ್ಯ ಡಿಸಿಎಂ ಡಿಕೆ ಆಪ್ತರ ಬಳಿ ಹೇಳಿದ್ದಾದ್ರೂ ಏನು ಅನ್ನೋದನ್ನ ತೋರಿಸ್ತೀವಿ ನೋಡಿ. ಬ್ರೇಕ್ಫಾಸ್ಟ್ ಬಳಿಕ ಚಿದಂಬರ ರಹಸ್ಯವಾದ ಕೊಟ್ಟ ಮಾತು ನಡೆದಿದ್ದು ಎಲ್ಲಿ, ಯಾವಾಗ, ಏನಿದರ ಗುಟ್ಟು? ಕೊಟ್ಟ ಮಾತು ಪಟ್ಟದಾಟದಲ್ಲಿ ಭಾರಿ ಸದ್ದು ಮಾಡಿದ್ದ ವಿಚಾರ ಇದು. ಆದ್ರೆ ಮೊನ್ನೆ ಬ್ರೇಕ್ಫಾಸ್ಟ್ ಮೀಟಿಂಗ್ ಬಳಿಕ ಕೊಟ್ಟ ಮಾತಿನ ಚರ್ಚೆ ನಿಗೂಢವಾಗಿದೆ. ಕುರ್ಚಿ ಕಾದಾಟದಲ್ಲಿ ಡಿಕೆ ಹೂಡಿದ್ದ ಈ ಕೊಟ್ಟ ಮಾತಿನ ಅಸ್ತ್ರ ಕಾಂಗ್ರೆಸ್ ಮನೆಯಲ್ಲಿ ಕಂಪನ ಎಬ್ಬಿಸಿತು. ಮೊದಲಿಗೆ ಸಿದ್ದರಾಮಯ್ಯ ಕೊಟ್ಟ ಮಾತಿನಂತೆ ನಡ್ಕೊಳ್ತಾರೆ ಅಂತ ಹೇಳಿಕೆ ಕೊಟ್ಟಿದ್ರು. ಇಲ್ಲಿಂದ ಹೊತ್ಕೊಂಡ ಕಿಡಿ ಬ್ರೇಕ್ಫಾಸ್ಟ್ ಮೀಟಿಂಗ್ ಪ್ರೆಸ್ ಮೀಟ್ ನಲ್ಲಿ ಸಿದ್ದರಾಮಯ್ಯ ಗರಂ ಆಗೋ ತನಕ ಯುದ್ಧವೇ ನಡೆದು ಹೋಗಿತ್ತು. ಅವರು ಹಿರಿಯ ನಾಯಕರಿದ್ದಾರೆ, ಅವ್ರಿಗೆ ಜವಾಬ್ದಾರಿ ಇದೆ. ಅವ್ರು ಯಾವತ್ತೂ ಕೂಡ ಕೊಟ್ಟ ಮಾತನ್ನ ತಪ್ಪುವಂತವ್ರಲ್ಲ. ಇದು ಹೈಕಮಾಂಡ್ ಇಂಟರ್ವ್ಯೂನ್ ಆಗಿ ಏನ್ ನಡೆದಿದೆ ಗೊತ್ತಾಗಾರು ಶಾಸಕಾಂಗ ಪಕ್ಷ ಸಭೆ ಕರೆದು ಏನ್ ನಡೀತಾ ಇದೆ, ಏನ್ ಆಗಿದೆ ಅಂತಕ್ಕಂಥವ್ರು ಗೊತ್ತಾಗಾರು ಹೇಳ್ಬೇಕು. ಇದು ನಮ್ಮ 5-6 ಜನದ ಗುಟ್ಟಿನ ವ್ಯಾಪಾರ. ನಾನು ಇದನ್ನ ಬಹಿರಂಗ ನಾನು ಮಾತಾಡೋದು. ಏನೊಂದು ಮಾತು ಕೊಡ್ತೇವೆ, ಮಾತು ಉಳಿಸ್ಕೊಳ್ತೇವೆ, ಮಾತು ಆಡ್ತೇವೆ. ಅದೇ ವಿಶ್ವದಲ್ಲೇ ಒಂದು ಪವರ್ ಅದು. ಏನ್ ಕೊಟ್ಟ ಮಾತು ಹೈಕಮಾಂಡ್ ಹೇಳಿದ್ರೆ ಮಾಡ್ತೀವಿ ಅಂತ ಹೇಳಿದ್ಮೇಲೆ ಕೊಟ್ಟ ಮಾತು ಅಂತೆ. ಹೀಗೆ ಕುರ್ಚಿ ಕಾದಾಟಕ್ಕೆ ಕಾರಣವಾಗಿದ್ದ ಇದೇ ಕೊಟ್ಟ ಮಾತು ಈಗಲೂ ಚಿದಂಬರ ರಹಸ್ಯವಾಗಿ ಉಳಿದಿದೆ. 2023ರಲ್ಲಿ ಸಿಎಂ ಆಯ್ಕೆ ನಡೆಯುವಾಗೇನಾದ್ರೂ ಒಪ್ಪಂದ ಆಗಿದ್ದ? ದೆಹಲಿಯಲ್ಲಿ ಯಾರು ಯಾರಿಗೆ ಏನಂತ ಮಾತು ಕೊಟ್ರು ಅನ್ನೋ ಪ್ರಶ್ನೆಗಳು ಕೈಮನೆ ಅಂಗಳದಲ್ಲಿ ಪಲ್ಟಿ ಹೊಡಿತಿವೆ. ಹಾಗಾದ್ರೆ ಈ ಕೊಟ್ಟ ಮಾತಿನ ಚರ್ಚೆ ನಡೆದಿದ್ದು ಎಲ್ಲಿ ಅನ್ನೋ ಇನ್ಸೈಡ್ ಮಾಹಿತಿಯನ್ನ ತೋರಿಸ್ತೀವಿ ನೋಡಿ. ಸಾಲು ಸಚಿವರನ್ನ ಡಿಸಿಎಂ ಡಿಕೆ ಭೇಟಿಯಾಗಿದ್ರು. ಸಚಿವ ಸತೀಶ್ ಜಾರಕಿಹೊಳಿ, ಕೆಜೆ ಜಾರ್ಜ್, ಜಮೀರ್ರನ್ನ ಡಿಕೆ ಬ್ರೇಕ್ಫಾಸ್ಟ್ ಮೀಟಿಂಗೂ ಮೊದಲು ಕಳೆದ ವಾರ ಭೇಟಿಯಾಗಿದ್ರು. ಖರ್ಗೆ ನಿವಾಸದಲ್ಲೇ ಕೊಟ್ಟ ಮಾತಿನ ಬಗ್ಗೆ ಚರ್ಚೆಯಾಗಿದೆ. ಮೊದಲಿಗೆ ಕೆಸಿ ವೇಣುಗೋಪಾಲ್ ನಿವಾಸದಲ್ಲಿ ಚರ್ಚೆಯಾಗಿ ಬಳಿಕ ದೆಹಲಿಯ ಖರ್ಗೆ ನಿವಾಸದಲ್ಲೇ ಚರ್ಚೆಯಾಗಿದೆ ಅಂತ ಸಿದ್ದು ಆಪ್ತರ ಬಳಿ ಕೊಟ್ಟ ಮಾತಿನ ಬಗ್ಗೆ ಡಿಕೆ ಪ್ರಸ್ತಾಪ ಮಾಡಿದ್ರು. ಡಿಕೆ ಹೇಳಿದ್ದನ್ನೇ ಸಿದ್ದರಾಮಯ್ಯ ಮುಂದಿಟ್ಟು ಸಚಿವರು ಪ್ರಶ್ನಿಸಿದ್ರು. ಈ ವೇಳೆ ಯಾವುದೇ ಮಾತುಕತೆ ಆಗಿಲ್ಲ ಅಂತ ಸಿಎಂ ಉತ್ತರಿಸಿದ್ದಾರೆ. ಹೀಗಾಗಿ ನಿಜಕ್ಕೂ ಖರ್ಗೆ ಮನೆಯಲ್ಲಿ ನಡೆದಿದ್ದ ಮಾತುಕತೆ ಏನು ಅನ್ನೋದು ಈಗಲೂ ನಿಗೂಢವಾಗಿದೆ. ಈ ನಡುವೆ ಡಿಕೆ ಆಪ್ತ ಶಾಸಕ ಎಚ್.ಸಿ. ಬಾಲಕೃಷ್ಣ ಕೂಡ ತಾವು ಏನನ್ನೋ ಒಪ್ಕೊಂಡಿರೋದಾಗಿ ಹೇಳಿದ್ದಾರೆ. ಆದ್ರೆ ಏನದು ಅಂತ ಪ್ರಶ್ನಿಸಿದ್ರೆ ಸಮಯ ಬಂದಾಗ ಹೇಳ್ತೀವಿ ಅಂತ ಟ್ವಿಸ್ಟ್ ಉಳಿಸ್ಕೊಂಡಿದ್ದಾರೆ. ಯಾಕೆ ನಿಮ್ಮ ಹತ್ರ ಹೇಳ್ಬೇಕದಲ್ಲ? ನಾವು ಟೈಮ್ ಬಂದಾಗ ಹೇಳ್ತೀವಿ. ನಾವ್ ಏನ್ ಒಪ್ಕೊಂಡಿದೀವಿ ಅಂತ ಟೈಮ್ ಬಂದಾಗ ಹೇಳ್ತೀವಿ. ಹಂಗೆ ಇರ್ಬೇಕು, ಕುತೂಹಲ ಆವಾಗಲೂ ಕುತೂಹಲವಾಗಿ ಉಳ್ಕೋಬೇಕು. ಅಥವಾ ಟೈಮ್ ಬಂದಾಗ ಅದು ಕುತೂಹಲ ಬಗೆಹರಿಸ್ತೀವಿ. ಕೊಟ್ಟ ಮಾತಿನ ಬಗ್ಗೆ ಹೈಕಮಾಂಡ್ ನಾಯಕರೇ ಅಧಿಕೃತವಾಗಿ ಮಾತನಾಡಬೇಕು. ಆದ್ರೆ ಎಐಸಿಸಿ ಅಧ್ಯಕ್ಷ ಮಲ್ಲಿಕಾರ್ಜುನ ಖರ್ಗೆ ಎಚ್ಚರಿಕೆ ಹೆಜ್ಜೆ ಇಡ್ತಿದ್ದಾರೆ. ಎಲ್ಲರ ಅಭಿಪ್ರಾಯ ಪಡೆದು ಏಕಪಕ್ಷೀಯ ಮತ್ತು ಪಕ್ಷಪಾತ ನಿರ್ಧಾರ ಆಗದಂತೆ ಎಚ್ಚರಿಕೆ ವಹಿಸಿದ್ದಾರೆ. ಮತ್ತೊಂದು ಕಡೆ ಸೋನಿಯಾ ಮತ್ತು ರಾಹುಲ್ ಗಾಂಧಿ ಚರ್ಚೆ ನಡೆಸೋ ಸಾಧ್ಯತೆ ಇದೆ. ಅಗತ್ಯ ಬಿದ್ರೆ ಸಿಎಂ ಡಿಸಿಎಂಗೂ ಬುಲಾವ್ ನೀಡೋ ಸಾಧ್ಯತೆ ಇದೆ. ಇನ್ನು ಕಾಂಗ್ರೆಸ್ನಲ್ಲಿ ಸಿಎಂ ರೇಸ್ನಲ್ಲಿ ಡಿಕೆ ಮಾತ್ರವಲ್ಲ 7-8 ಸಚಿವರಿದ್ದಾರೆ ಅಂತ ಬಿವೈ ವಿಜಯೇಂದ್ರ ಹೇಳಿಕೆ ಕೊಟ್ಟಿದ್ದಾರೆ. ಆದ್ರೆ ಸಚಿವ ಭೈರತಿ ಸುರೇಶ್ ಮೊದಲು ಅವ್ರ ಬಣಗಳನ್ನ ನೋಡ್ಕೊಳ್ಳಿ ಅಂತ ತಿರುಗೇಟ್ ಕೊಟ್ಟಿದ್ದಾರೆ. ದಿನೇ ದಿನೇ ಮುಖ್ಯಮಂತ್ರಿ ಕುರ್ಚಿಗೆ ಪೈಪೋಟಿ ಜಾಸ್ತಿ ಆಗ್ತಾ ಇರುವುದು. ನನಗಿರೋ ಮಾಹಿತಿ ಪ್ರಕಾರ ಆಡಳಿತ ಪಕ್ಷದಲ್ಲಿ 7-8 ಜನ ಹಿರಿಯ ಶಾಸಕರುಗಳು ಅಥವಾ ಮಂತ್ರಿಗಳು ಹೇಗಾದ್ರೂ ಮಾಡಿ ತಾವು ಮುಖ್ಯಮಂತ್ರಿ ಆಗಬೇಕು ಅನ್ನುವ ಪೈಪೋಟಿಯಲ್ಲಿ ಈಗಾಗಲೇ ಇಳಿದಿದ್ದಾರೆ. ವಿರೋಧ ಪಕ್ಷದವರಿಂದ ಬಿಜೆಪಿ ಅವ್ರದೇ ಯತ್ನಾಳು, ಆ ಕಡೆ ವಿಜೇಂದ್ರ ಬೇಡ ಅಂತಾರೆ, ಈ ಕಡೆ ಯಾರು ಅರವಿಂದ್ ಲಿಂಬಾವಳಿ ಅವರೊಂದು ಗ್ರೂಪ್ ಮಾಡ್ಕೊಂಡವ್ರೆ. ಅದನ್ನೆಲ್ಲ ಫಸ್ಟ್ ಅವ್ರು ಸಾಲ್ವ್ ಮಾಡಕ್ ಹೇಳಿ, ನಮ್ಮ ಪಕ್ಷದ ಉಸಾಬರಿ ಅವ್ರಿಗೆ ಯಾಕೆ? ಇಷ್ಟೇ ಅಲ್ಲ, ಮುಖ್ಯಮಂತ್ರಿ ಬದಲಾವಣೆ ನಿಶ್ಚಿತ ಅನ್ನೋದು ಬಿಜೆಪಿ ನಾಯಕರ ಟೀಕೆ. ಸಿದ್ದರಾಮಯ್ಯ ಆಪ್ತ ಸಚಿವ ಎಚ್.ಸಿ. ಮಹದೇವಪ್ಪ ಸಿಎಂ ಮುಂದುವರಿತಾರೆ ಅಂತ ಕಡ್ಡಿ ಮುರಿದಂತೆ ಹೇಳಿದ್ದಾರೆ. ಯಾರೇ ಡಿ.ಕೆ. ಶಿವಕುಮಾರ್ ಆದ್ರೂ ಒಳ್ಳೇದಾಗುದಿಲ್ಲ, ಸಿದ್ದರಾಮಯ್ಯನವರು ಕಂಟಿನ್ಯೂ ಆದ್ರೂ ಒಳ್ಳೇದಾಗಿಲ್ಲ ಎಂದು ಈಗೂ ಕೂಡ ಒಳ್ಳೇದಾಗುದಿಲ್ಲ. ಆದ್ರೆ ನನಗನ್ಸಿದ ಮಟ್ಟಿಗೆ ಮುಖ್ಯಮಂತ್ರಿ ಬದಲಾವಣೆ ನಿಶ್ಚಿತವಾಗಿ ಆಗ್ತೈತಿ. ಸಿದ್ದರಾಮಯ್ಯರು ಮುಖ್ಯಮಂತ್ರಿ ಇದ್ದಾರೆ, ಮುಖ್ಯಮಂತ್ರಿಯಾಗಿ ಮುಂದುವರಿತಾ ಇದ್ದಾರೆ. ಈಗ ಅದರ ಪ್ರಶ್ನೆ ಇಲ್ವೇ ಇಲ್ವಲ್ಲ ಸರ್ಕಾರದ ಮುಂದೆ, ಪಕ್ಷದ ಮುಂದೆ.
ನಾಯಕತ್ವ ಬದಲಾವಣೆಯ ಚರ್ಚೆಯನ್ನ ತಣಿಸಲು ಸಿಎಂ ಡಿಸಿಎಂ ಒಗ್ಗಟ್ಟಿನ ಮಂತ್ರ ಜಪಿಸಿದ್ದಾರೆ. ಈ ನಡುವೆ ಕೊಟ್ಟ ಮಾತು ಅನ್ನೋ ವಿಚಾರ, ಡಿಕೆ ಆಪ್ತರ ಒಪ್ಪಿಗೆಯ ಹೇಳಿಕೆ ಚರ್ಚೆಯ ಕಿಚ್ಚಿಗೆ ತುಪ್ಪ ಸುರಿತಿದೆ. ಪ್ರಸನ್ನ ಗಾಂವ್ಕರ್ ಜೊತೆ ಪ್ರಮೋದ್, TV9 ಬೆಂಗಳೂರು. ವಾಹ್, ಯಾಕೆ ಈಗ ಬಂತ ಸ್ವಾದ? ಖಂಡಿತ ಈಗ ಬಂತು ಅಸಲಿ ಸ್ವಾದ. MDH ಚಂಕಿ ಚಾಟ್ ಮಸಾಲ ಲೈಫ್ ಅಲ್ಲಿ ಅಸಲಿ ಸ್ವಾದ ತರುತ್ತೆ. ಅಸಲಿ ಮಸಾಲ, ಎಸ್ ಎಸ್ MDH